ಪಿಗೆ ಸಿದ್ದರಾಮಯ್ಯ ಅವರು ಹೊಡೆಯೋದಕ್ಕೆ ಹೋದ ಘಟನೆ ಮತ್ತು ಅದಾದ ನಂತರದ ವ್ಯಾಪಕ ಟೀಕೆಯನ್ನ ನಾವೀಗಾಗಲೇ ನಿಮಗೆ ತಿಳಿಸಿದ್ವಿ. ಆದರೆ ಸಿದ್ದರಾಮಯ್ಯ ಅವರ ಈ ನಡವಳಿಕೆ ಇದೇ ಮೊದಲೇನೂ ಅಲ್ಲ. ಇದಕ್ಕೂ ಹಿಂದೆ ಜನವರಿ 14ನೇ ತಾರೀಕು ವಿಜಯನಗರದಲ್ಲೂ ಹಿಂದಿದ್ದೇ ಒಂದು ಘಟನೆ ನಡೆಯುತ್ತೆ. ಮುಖ್ಯಮಂತ್ರಿಗಳು ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಹೂವಿನ ಹಡಗಲಿಯಲ್ಲಿ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇದೇ ರೀತಿ ಭಾಷಣ ಮಾಡ್ತಾ ಇರ್ತಾರೆ. ಅವರ ಹಿಂದೆ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂತಿದ್ದವರು ವಿಜಯನಗರ ಜಿಲ್ಲಾಧಿಕಾರಿ ದಿವಾಕರ್. ಸಡನ್ ಆಗಿ ಸಿದ್ದರಾಮಯ್ಯ ಅವರು ಸಿಟ್ಟಿಗೆಳ್ತಾರೆ. ನೀನ್ ಯಾರು ಅಂತ ಕೇಳ್ತಾರೆ. ನಾನು ಡಿಸಿ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಕೂತಿದ್ಯಾ, ಆ ಕಡೆ ಹೋಗಿ ಕೂತ್ಕೋ ಅಂದ್ ಬಿಡ್ತಾರೆ. ಸ್ವಾಮೀಜಿಗಳ ಮುಂದೆ ಕೂತ್ಕೋತೀಯಾ ನೀನು, ಸ್ವಾಮೀಜಿಗಳ ಪಕ್ಕದಲ್ಲಿ ಕೂತ್ಕೋತೀಯಾ ನೀನು ಅಂತ ಕೇಳ್ತಾರೆ. ಸ್ವಾಮೀಜಿಗಳ ಪಕ್ಕದಲ್ಲೇ ಕೂತ್ಕೊಂಡು ನೀವು ಡಿಸಿಗೆ ಅವಮಾನ ಆದ ಘಟನೆನ ನೀವು ನೋಡಿದ್ರಿ. ಸ್ವಾಮೀಜಿಗಳ ಪಕ್ಕದಲ್ಲಿ ವಿಜಯನಗರದ ಡಿಸಿ ಕೂತಿರ್ತಾರೆ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಓದಿ ಪರೀಕ್ಷೆಗಳನ್ನ ಬರೆದು ಹಗಲು ರಾತ್ರಿ ದುಡಿದು ಆ ಪೊಸಿಷನ್ಗೆ ಬಂದಿದ್ದ ಡಿಸಿಗೂ ಸಿದ್ದರಾಮಯ್ಯ ಅವರು ಮಾಡಿದ ಅವಮಾನ ನೀವು ನೋಡಿದ್ರಿ. ಸ್ವಾಮೀಜಿಗಳ ಪಕ್ಕದಲ್ಲಿ ನೀನು ಕೂತ್ಕೋತೀಯಾ ಅಂತ. ಅದಾದ ಕೆಲವೇ ತಿಂಗಳಲ್ಲಿ ಮತ್ತೊಂದು ಘಟನೆ. ಡಿಸಿ ಅವಮಾನದ ನಂತರದ ಘಟನೆ ಇದು. ಅದು ನಡೆದಿದ್ದು ಜನವರಿಯಲ್ಲಿ, ಇದು ನಡೆದಿದ್ದು ಏಪ್ರಿಲ್ನಲ್ಲಿ. ಸಾರ್ವಜನಿಕ ವಲಯದಲ್ಲೂ ಇದರ ಬಗ್ಗೆ ಟೀಕೆ ಕೇಳಿಬಂತು. ಸರ್ಕಾರಿ ನೌಕರರ ವಲಯದಲ್ಲೂ ಇದು ಚರ್ಚೆ ಆಯಿತು. ಕಾಂಗ್ರೆಸ್ನ ಕಾರ್ಯಕರ್ತರ ಮುಂದೆ ಸಿಎಂ ಮಾಡಿದ ಅವಮಾನ ಡಿಸಿ ಮತ್ತು ಇತರ ನಾಯಕರ ಮುಂದೆ ತಮ್ಮದೇ ಜೊತೆಗೆ ಕೆಲಸ ಮಾಡುವ ಕಿರಿಯ ಅಧಿಕಾರಿಗಳು, ಕಾನ್ಸ್ಟೇಬಲ್ಗಳ ಮುಂದೆ ನಡೆದ ಈ ಘಟನೆಯಿಂದ ಅವಮಾನಿತರಾಗಿ ಅಲ್ಲಿಂದ ಬರಮನಿ ಹೊರಡ್ತಾರೆ. ಎರಡು ಘಟನೆಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು ನಡೆದಿರೋದು ಜನವರಿಯಲ್ಲಿ, ಜನವರಿ 14ನೇ ತಾರೀಕು ಈ ಒಂದು ಘಟನೆ ನಡೆದಿದೆ. ಸ್ವಾಮೀಜಿಗಳ ಪಕ್ಕದಲ್ಲಿ ಡಿಸಿ ಕೂತ್ಕೊಂಡಿರ್ತಾರೆ, ಜಿಲ್ಲಾಧಿಕಾರಿ. ಅದನ್ನ ನೋಡಿ ಸಿಟ್ಟಿಗೆದ್ದು ಬಿಡ್ತಾರೆ ಸಿದ್ದರಾಮಯ್ಯ ಅವರು. ಸ್ವಾಮೀಜಿಗಳ ಪಕ್ಕದಲ್ಲಿ ಕೂತ್ಕೋತೀಯ ನೀನು, ಆ ಕಡೆ ಹೋಗು ಅಂತ. ಮತ್ತೊಂದು ಕಡೆ ನಾರಾಯಣ ಬರಮನಿಗೆ ಹೊಡೆಯೋಕೆ ಹೋದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇನ್ನು ಆ ಕ್ಷಣದ ಸಿಟ್ಟಿಗೆ ಸಿಎಂ ಕೈ ಎತ್ತಿದ್ದು ಯೂನಿಫಾರ್ಮ್ನಲ್ಲಿದ್ದ ಹಿರಿಯ ಪೊಲೀಸ್ ಅಧಿಕಾರಿಯ ಮೇಲೆ. ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನಾರಾಯಣ ಬರಮನಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿ ಅನ್ನೋ ಹೆಸರಿದೆ. ಅವರ ದಕ್ಷತೆಗೆ ಒಂದು ಹೆಸರಿದೆ. ಅಷ್ಟು ಜನರ ನಡುವೆ ಸಿಎಂ ಸಿದ್ದರಾಮಯ್ಯ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವರಿಗೆ ಹೊಡೆಯೋದಕ್ಕೆ ಹೋಗ್ತಾರೆ. ನಾರಾಯಣ ಬರಮನಿ ಅವರ ವಿಜುವಲ್ ಒಂದು ಕಡೆ ನೋಡ್ತಾ ಇದ್ದೀರಾ. 31 ವರ್ಷಗಳ ದಕ್ಷ ಆಡಳಿತ, ದಕ್ಷ ಸೇವೆ. ತನ್ನ ಸ್ವ ಇಚ್ಛೆಯಿಂದ ಆಯ್ಕೆ ಮಾಡಿಕೊಂಡ ಹುದ್ದೆ ಇದು, ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಇದು. ಇನ್ನು ಹೀಗಿದ್ದ ಎಸಿಪಿ ನಾರಾಯಣ ಬರಮನಿ ಏಪ್ರಿಲ್ 28ನೇ ತಾರೀಕು ಬೆಳಗಾವಿಯಲ್ಲಿ ಅವಮಾನಿತರಾಗಿ ಮನೆಗೆ ಹೋಗ್ತಾರೆ. ತುಂಬಾ ದಿನ ಟೈಮ್ ತೆಗೆದುಕೊಳ್ಳೋ ಒಂದು ನಿರ್ಧಾರಕ್ಕೆ ಅವರು ಬರ್ತಾರೆ. ವೀಕ್ಷಕರೇ, ಸಾವಿರಾರು ಜನರ ನಡುವೆ ಒಬ್ಬ ದಕ್ಷ ಅಧಿಕಾರಿಯ ಮೇಲೆ ಕೈ ಎತ್ತಲಾಗತ್ತೆ ಅವರದಲ್ಲದ ತಪ್ಪಿಗೆ. ಎಸ್ಪಿನ ಕರೆದಾಗ ತಾನು ಹೋಗ್ತಾರೆ. ಅವರದಲ್ಲದ ತಪ್ಪಿಗೆ ಎಎಸ್ಪಿಯನ್ನ ಹೊಡೆಯೋದಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯ ಅವರು. ಇದರಿಂದ ಅವಮಾನಿತರಾಗ್ತಾರೆ.
ಎಎಸ್ಪಿ ಅವರಿಂದ ರಾಜೀನಾಮೆಯ ನಿರ್ಧಾರ ಆಗತ್ತೆ. ಸಿಎಂ ವರ್ತನೆಯಿಂದ ಬೇಸೆತ್ತು ಗಟ್ಟಿ ನಿರ್ಧಾರವೊಂದನ್ನು ತೆಗೆದುಕೊಳ್ತಾರೆ ನಾರಾಯಣ ಬರಮನಿ. 2.5 ಪುಟಗಳ ರಾಜೀನಾಮೆ ಪತ್ರ. ವೀಕ್ಷಕರೇ, 2.5 ಪುಟಗಳ ರಾಜೀನಾಮೆ ಪತ್ರವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನಾವು ನಿಮಗೆ ತೋರಿಸೋರಿದ್ದೀವಿ. ಆ ಪತ್ರದ ವಿವರ ತೋರಿಸೋರಿದ್ದೀವಿ. ಕನ್ನಡದಲ್ಲಿ ತಮಗಾದ ಅವಮಾನ, ತಾವು ಅನುಭವಿಸಿದ ಯಾತನೆ ಎಲ್ಲವನ್ನು ವಿವರವಾಗಿ ಬರೆದಿದ್ದಾರೆ ಎಎಸ್ಪಿ. ಸಮಾವೇಶದಲ್ಲಿ ನಡೆದ ಘಟನೆಯ ಪೂರ್ತಿ ವಿವರ ಅದರಲ್ಲಿ ತಿಳಿಸಿದ್ದಾರೆ. ಅನುಭವಿಸಿದ ಅನುಮಾನ ಏನು, ಆ ಅವಮಾನ ಏನು, ಘಟನೆಯ ನಂತರ ವರ್ತನೆ ಹೇಗಿತ್ತು ಅನ್ನೋದರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಕುಟುಂಬದ ಸದಸ್ಯರ ನೋವಿನ ಬಗ್ಗೆ ಪ್ರಸ್ತಾಪ ಇದೆ. ರಾಜೀನಾಮೆ ಪತ್ರ ಬರೆದು ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ರವಾನೆಯಾಗುತ್ತೆ. ಇಮೇಲ್ ಮೂಲಕ ರಾಜೀನಾಮೆ ರವಾನೆಯಾಗುತ್ತೆ. ಇನ್ನು ಧಾರವಾಡ ಎಸ್ಪಿಗೂ ರಾಜೀನಾಮೆ ಪತ್ರ ರವಾನೆ ಮಾಡ್ತಾರೆ. 2.5 ಪುಟಗಳ ಆ ರಾಜೀನಾಮೆ ಪತ್ರದಲ್ಲಿ ತಮಗಾದ ನೋವಿನ ವಿವರಗಳನ್ನ ಬರೀತಾರೆ. ತಾವು ಅನುಭವಿಸಿದ ಯಾತನೆ, ತಮ್ಮ ಕುಟುಂಬಸ್ಥರ ದುಃಖ, ಈ 2.5 ಪುಟಗಳಲ್ಲಿ ನಾರಾಯಣ ಬರಮನಿ ಬರೀತಾರೆ. ಎರಡೂವರೆ ಪುಟಗಳ ರಾಜೀನಾಮೆ ಪತ್ರ. ಅದು ಏಪ್ರಿಲ್ 28ನೇ ತಾರೀಕಿನ ಘಟನೆ ನಡೆದಾದ ಮೇಲೆ 1.5 ತಿಂಗಳು ಯೋಚನೆ ಮಾಡಿ ರಾಜೀನಾಮೆ ಪತ್ರ ಬರೀತಾರೆ. ಅದರಲ್ಲಿರೋ ಪ್ರತಿ ವಿವರ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಅವರು ಅನುಭವಿಸಿದ ಅವಮಾನ, ಅದಾದ ಮೇಲೆ ಕುಟುಂಬಸ್ಥರ ದುಃಖ, ಸಮಾಜದಲ್ಲಿ ಅವರ ಕುರಿತಾಗಿ ಯಾವ ರೀತಿ ಅನುಕಂಪ ಮಾತಾಡಲಾಗ್ತಾ ಇತ್ತು. ಜನಸಾಮಾನ್ಯರು ಬಂದು ನಿಮಗೆ ಈ ಕತೆ ಆದ್ರೆ ನಮಗೇನು ಸರ್ ಅಂತ ಕೇಳ್ತಾರಂತೆ. ಆ ರಾಜೀನಾಮೆ ಪತ್ರದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಎಎಸ್ಪಿ ರಾಜೀನಾಮೆ ಪತ್ರದ ಪೂರ್ತಿ ವಿವರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ 2.5 ಪುಟಗಳ ಪತ್ರ ವೀಕ್ಷಕರೇ. ಎಎಸ್ಪಿ ದರ್ಜೆಯ ಹುದ್ದೆ ಯಾರೋ ಗಿಫ್ಟ್ ಕೊಟ್ಟಿದ್ದಲ್ಲ. 31 ವರ್ಷಗಳ ಸೇವೆ ಯಾರೋ ತಂದು ಕೊಟ್ಟಿದ್ದಲ್ಲ. ಹಗಲು ರಾತ್ರಿ ದುಡಿದಿದ್ರಿಂದ ಪೊಲೀಸ್ ಇಲಾಖೆಯೇ ನನ್ನ ಆಯ್ಕೆ ಅಂತ ಆಯ್ಕೆ ಮಾಡಿಕೊಂಡು ದುಡಿದು ತನ್ನ ದಕ್ಷತೆಯಿಂದ ಜನಮನ್ನಣೆ ಗಳಿಸಿದ ಒಬ್ಬ ಅಧಿಕಾರಿ ನೋವಿನಿಂದ ಬರೆದಿರೋ ಪತ್ರದ ಡೀಟೇಲ್ಸ್ ಅನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜೀನಾಮೆ ಪತ್ರದ ಪೂರ್ತಿ ವಿವರ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವೀಕ್ಷಕರೇ, ನಾರಾಯಣ ಬರಮನಿ ಬರೆದಿರುವ ಪತ್ರದ ಮೊದಲ ಪುಟ ನೀವು ನೋಡ್ತಾ ಇದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳಿಂದಾದ ಅವಮಾನದಿಂದ ಮನನೊಂದು ಸ್ವಯಂ ನಿವೃತ್ತಿ ಸಲ್ಲಿಸುವ ಬಗ್ಗೆ 2.5 ಪುಟಗಳ ಈ ರಾಜೀನಾಮೆ ಪತ್ರದ ಮೊದಲ ಪುಟ ಮಾತ್ರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಡೀಟೇಲ್ಸ್ ತಿಳಿಸ್ತಾ ಹೋಗ್ತೀವಿ. ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಂದಾದ ಅವಮಾನದಿಂದ ಮನನೊಂದು ಸ್ವಯಂ ನಿವೃತ್ತಿ ಸಲ್ಲಿಸ್ತಾ ಇರೋ ಬಗ್ಗೆ ಎಎಸ್ಪಿ ರಾಜೀನಾಮೆ ಪತ್ರದ ಮೊದಲ ಕಾಪಿ ನೀವು ನೋಡ್ತಾ ಇದ್ದೀರಾ. ಅದರ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತೀವಿ.
ತಾವು ಅನುಭವಿಸಿದ ನೋವು, ಅವಮಾನ ಎಲ್ಲವನ್ನು ಆ 2.5 ಪುಟದಲ್ಲಿ ವಿವರವಾಗಿ ಬರೆದಿದ್ದಾರೆ. ನನ್ನದಲ್ಲದ ತಪ್ಪಿಗೆ ನನ್ನನ್ನ ಅವಮಾನಿಸಿದರು. ಬರಮನಿಯವರ ರಾಜೀನಾಮೆ ಪತ್ರದ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ನನ್ನದಲ್ಲದ ತಪ್ಪಿಗೆ ನನ್ನನ್ನ ಅವಮಾನಿಸಿದರು. ಎಸ್ಪಿ ದರ್ಜೆ ಅಧಿಕಾರಿಗಳು ವೇದಿಕೆ ಬಳಿ ಬರಲಿಲ್ಲ. ಅದಕ್ಕೆ ನಾನು ಸಿಎಂ ಎದುರು ಹೋದೆ. ಸಿಎಂ ಕಪಾಳ ಮೋಕ್ಷ ಮಾಡಲು ಬಂದ್ರು. ವೇದಿಕೆಯ ಮೇಲೆ ತೀವ್ರ ಮುಜುಗರ ಆಯಿತು. ಅಲ್ಲೇ ಸಿಎಂ ವಿರುದ್ಧ ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ. ನೀವು ಮಾಡಿದ್ದು ತಪ್ಪು ಅಂತ ಪ್ರಶ್ನೆ ಮಾಡಬೇಕು ಅನ್ನಿಸ್ತು ನನಗೆ. ಆದ್ರೆ ಸಿಎಂಗೆ ಮುಜುಗರ ಆಗತ್ತೆ ಅಂತ ನಾನದನ್ನ ಸಹಿಸಿಕೊಂಡೆ. ನಾನು ಕಪಾಳ ಮೋಕ್ಷದಿಂದ ತಪ್ಪಿಸ್ಕೊಂಡೆ, ಆದ್ರೆ ಸಾರ್ವಜನಿಕ ಅವಮಾನದಿಂದ ತಪ್ಪಿಸಿಕೊಳ್ಳೋದಕ್ಕಾಗಲಿಲ್ಲ. ಮಾಧ್ಯಮಗಳಲ್ಲಿ ಈ ದೃಶ್ಯ ಪ್ರಸಾರ ಆಗಿದೆ. ಮನೆಗೆ ಹೋದಾಗ ಹೆಂಡತಿ ಮಕ್ಕಳ ಎದುರು ನಾನು ಅತ್ತಿದ್ದೆ. ಎಲ್ಲಿ ಹೋದ್ರೂ ಜನ ಇದರ ಬಗ್ಗೆ ನನ್ನನ್ನ ಕೇಳ್ತಾ ಇದ್ರು. ಫೋನ್ ಮಾಡಿದವರು ಅದನ್ನೇ ಕೇಳ್ತಾ ಇದ್ರು. ಸಿಎಂ ನೆಪ ಮಾತ್ರಕ್ಕೂ ಸಾಂತ್ವನ ಹೇಳಲಿಲ್ಲ. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಮಾತಾಡಲಿಲ್ಲ. ಸಹೋದ್ಯೋಗಿಗಳು ಇದರ ವಿರುದ್ಧ ಪ್ರತಿಭಟಿಸಲಿಲ್ಲ. ನನಗೆ ನೈತಿಕ ಬೆಂಬಲವನ್ನೂ ವ್ಯಕ್ತಪಡಿಸಲಿಲ್ಲ. ನಾನು ಪ್ರತಿ ಬಾರಿ ಯೂನಿಫಾರ್ಮ್ ಧರಿಸುವಾಗ ಈ ಘಟನೆ ನೆನಪಾಗ್ತಾ ಇತ್ತು, ದುಃಖವಾಗ್ತಾ ಇತ್ತು. ನನಗೆ ನ್ಯಾಯ ಪಡೆಯೋದಕ್ಕೆ ಆಗಲಿಲ್ಲ, ಜನರಿಗೆ ನ್ಯಾಯ ಕೊಡಿಸಬಲ್ಲೆನಾ ಅನ್ನೋ ಪ್ರಶ್ನೆ ಮೂಡ್ತಾ ಇತ್ತು. 31 ವರ್ಷಗಳ ಕಾಲ ಶಿಸ್ತಿನ ಸಿಪಾಯಿಯ ಹಾಗೆ ದುಡಿದಿದ್ದೀನಿ. ಸಮವಸ್ತ್ರ ನನಗೆ ತಾಯಿ ಸಮಾನ. ಸಿಎಂ ವರ್ತನೆ ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಸಿಎಂ ಸರ್ಕಾರಿ ನೌಕರರ ಆತ್ಮಸ್ಥೈರ್ಯ ಕುಗ್ಗಿಸಿದ್ದಾರೆ. ಇದು ಸಮಸ್ತ ಸರ್ಕಾರಿ ನೌಕರರ ಅಳಲು. ಅನ್ಯ ಮಾರ್ಗ ಇಲ್ಲದೆ ನಾನು ರಾಜೀನಾಮೆಗೆ ನಿರ್ಧರಿಸಿದ್ದೀನಿ. ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ್ದೇನೆ. ಇದನ್ನ ಅಂಗೀಕರಿಸಬೇಕಾಗಿ ವಿನಂತಿ. ವೀಕ್ಷಕರೇ, 2.5 ಪುಟಗಳ ರಾಜೀನಾಮೆ ಪತ್ರದ ವಿವರವನ್ನ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಆ ಪತ್ರದಲ್ಲಿ ಏನಿದೆ ಅಂತ ನಾರಾಯಣ ಬರಮನಿ ರಾಜೀನಾಮೆ ಪತ್ರ ನಂಬರ್ 65 2025. ಇವರಿಗೆ ಮಾನ್ಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ಒಳಾಡಳಿತ ಇಲಾಖೆ, ಕರ್ನಾಟಕ ಸರ್ಕಾರ, ವಿಧಾನಸೌಧ. ಮಾನ್ಯರೇ, ವಿಷಯ: ಮಾನ್ಯ ಮುಖ್ಯಮಂತ್ರಿಗಳಿಂದಾದ ಅವಮಾನದಿಂದ ಮನನೊಂದು ಸ್ವಯಂ ನಿವೃತ್ತಿ ಸಲ್ಲಿಸುತ್ತಿರುವ ಬಗ್ಗೆ. ಈ ಮೇಲ್ಕಾಣಿಸಿದ ವಿಷಯದಡಿ ಮಾನ್ಯರ ಗಮನಕ್ಕೆ ತರುವುದೇನೆಂದರೆ, ನಾನು NV ಬರಮನಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಧಾರವಾಡ, 1994ನೇ ಸಾಲಿನಲ್ಲಿ PSI ಆಗಿ ನೇಮಕಗೊಂಡು ಕಳೆದ 31 ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಾಜ್ಯದ ವಿವಿಧ ಸ್ಥಳಗಳಲ್ಲಿ PSIಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರವರೆಗೆ ವಿವಿಧ ಹುದ್ದೆಗಳಲ್ಲಿ ಕಾನೂನುಬದ್ಧ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇನೆ. ದಿನಾಂಕ 28/4/2025 ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯ ಬಂದೋಬಸ್ತ್ ಕರ್ತವ್ಯಕ್ಕೆ ಮೇಲಧಿಕಾರಿಗಳು ನನ್ನನ್ನು ನಿಯೋಜಿಸಿ ವೇದಿಕೆಯ ಉಸ್ತುವಾರಿಯನ್ನು ವಹಿಸಿದ್ದರು. ನೀಡಲಾದ ಜವಾಬ್ದಾರಿಯನ್ನು ಯಾವುದೇ ಲೋಪವಾಗದಂತೆ ನನ್ನ ಅಧೀನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದೆನು. ವೇದಿಕೆಯ ಮೇಲೆ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ನಾಯಕರು ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ತದನಂತರ ಪ್ರತಿಭಟನಾ ಕಾರ್ಯಕ್ರಮ ಉದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡಲು ಪ್ರಾರಂಭಿಸಿದರು. ಭಾಷಣ ಮುಂದುವರಿಸಿದ ಸುಮಾರು 10 ನಿಮಿಷಗಳ ನಂತರ ಸಾರ್ವಜನಿಕರು, ಕಾಂಗ್ರೆಸ್ ಕಾರ್ಯಕರ್ತರು ಕುಳಿತುಕೊಂಡಿದ್ದ ಸಭಾ ಸ್ಥಳದಲ್ಲಿ ಬೇರೊಬ್ಬ SP ಮಟ್ಟದ ಅಧಿಕಾರಿ ಉಸ್ತುವಾರಿಯಲ್ಲಿದ್ದು, ಆ ಸ್ಥಳದಲ್ಲಿ ಯಾರೋ 4-5 ಮಹಿಳೆಯರು ಕಪ್ಪು ಬಾವುಟ ತೋರಿಸಿ ಘೋಷಣೆ ಕೂಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಮುಂದಾದರು. ನಮ್ಮ ಸಿಬ್ಬಂದಿ ಅವರನ್ನು ತಡೆದು ಸಮಾವೇಶಕ್ಕೆ ಅನುವು ಮಾಡಿಕೊಟ್ಟರು. ಈ ವೇಳೆ ಭಾಷಣ ಮಾಡುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಯಾವನೋ ಅವನು ಇಲ್ಲಿ SP ಅಂತ ಗದರಿಸಿದರು. ಆಗ SP ದರ್ಜೆಯ ಅಧಿಕಾರಿಗಳು ವೇದಿಕೆ ಬಳಿ ಇರಲಿಲ್ಲ.
ತಕ್ಷಣ ನಾನು ಮುಖ್ಯಮಂತ್ರಿಗಳ ಬಳಿ ಹೋದೆ. ಮುಖ್ಯಮಂತ್ರಿಗಳ ಸನಿಹ ಹೋಗ್ತಾ ಇದ್ದಂತೆಯೇ ಅವರು ಒಂದು ಕೈಯನ್ನು ನನ್ನ ಮೇಲೆತ್ತಿ ಕಪಾಳ ಮೋಕ್ಷ ಮಾಡಲು ಮುಂದಾದರು. ಆಗ ಒಂದು ಹೆಜ್ಜೆ ಹಿಂದೆ ಸರಿದ ನಾನು ಆ ಕಪಾಳ ಮೋಕ್ಷದಿಂದ ತಪ್ಪಿಸಿಕೊಂಡೆನು. ತೀವ್ರ ಮುಜುಗರಕ್ಕೆ ಒಳಗಾದ ನಾನು ಮುಖ್ಯಮಂತ್ರಿಯವರ ಧೋರಣೆಯನ್ನು ಖಂಡಿಸುವುದಕ್ಕೆ ಯೋಚನೆ ಮಾಡಿದೆನು. ನಾನು ಒಬ್ಬ ಮನುಷ್ಯನಾಗಿದ್ದು ಸ್ಥಳದಲ್ಲೇ ನಾನೂ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಹಾಕಿ ನೀವು ಮಾಡಿದ್ದು ತಪ್ಪು ಅಂತ ಹೇಳಬೇಕು ಅಂತ ಅಂದುಕೊಂಡಿದ್ದೆನು. ಆದರೆ ಸಾರ್ವಜನಿಕವಾಗಿ ಮುಖ್ಯಮಂತ್ರಿಗೆ ಆಗುವ ಮುಜುಗರ ತಿಳಿದುಕೊಂಡು ಸುಮ್ಮನಾದೆನು. ಈ ಘಟನೆ ಅಂದಿನ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿಯಾಗಿರುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡತೊಡಗಿರುತ್ತದೆ. ಇದು ನನಗೆ ಮಾನಸಿಕವಾಗಿ ಹಿಂಸೆಯಾಗಿರುತ್ತದೆ. ನನ್ನ ಸಂಬಂಧಿಕರು, ಸಹಪಾಠಿಗಳು ಫೋನ್ ಮಾಡಿ ಈ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುತ್ತಾರೆ. ಈ ಘಟನೆಯಿಂದ ಮನೆಯಿಂದ ಹೊರಬರದ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಈ ಘಟನೆಯನ್ನು ನಿರಂತರವಾಗಿ ಟಿವಿ ದೃಶ್ಯ ಮಾಧ್ಯಮಗಳಲ್ಲಿ 3 ದಿನ ಬಿತ್ತರಿಸಿದ್ದನ್ನು ತಾವು ಕೂಡ ಗಮನಿಸಿರುತ್ತೀರಿ ಎಂದು ಭಾವಿಸಿದ್ದೇನೆ. ಸಾರ್ವಜನಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಕಪಾಳ ಮೋಕ್ಷ ತಪ್ಪಿಸಿಕೊಂಡಿದ್ದೇನೋ ಸರಿ, ಆದರೆ ಸಾರ್ವಜನಿಕವಾಗಿ ಒಂದು ವೇದಿಕೆ ಮೇಲೆ ಅನೇಕ ರಾಜಕೀಯ ಮುಖಂಡರು, 10,000ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ರಾಜ್ಯಾದ್ಯಂತ ಸುದ್ದಿ ಬಿತ್ತರಿಸುವ ದೃಶ್ಯ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮಗಳು ಎಲ್ಲರೂ ಇದ್ದರು. ಅಲ್ಲದೆ ನನ್ನದೇ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು. ಅವರೆಲ್ಲರ ಎದುರು ಅವಮಾನಕ್ಕೊಳಗಾದರೂ ಇಲಾಖೆ ಮೇಲಿನ ಗೌರವದಿಂದಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಪದವಿಗೆ ಚ್ಯುತಿ ಬಾರದಿರಲಿ ಎಂಬ ಕಾರಣಕ್ಕಾಗಿ ಮರು ಮಾತನಾಡದೆ ವೇದಿಕೆಯಿಂದ ಕೆಳಗಿಳಿದು ಬಂದೆನು. ಹೀಗೆ ಸಮವಸ್ತ್ರದಲ್ಲಿದ್ದ ನನಗೆ ಸಾರ್ವಜನಿಕವಾಗಿ ಅವಮಾನಿಸಿ ನನ್ನ ಮತ್ತು ನನ್ನ ಇಲಾಖೆಯ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸಿದ ಮಾನ್ಯ ಮುಖ್ಯಮಂತ್ರಿಗಳ ವರ್ತನೆ ಇಡೀ ರಾಜ್ಯದಲ್ಲಿ ದೃಶ್ಯ ಮಾಧ್ಯಮಗಳ ಮೂಲಕ ಬಿತ್ತರವಾಗಿದೆ. ಘಟನೆಯಿಂದ ಮನಸ್ಸಿಗೆ ಆಘಾತವಾಗಿ ಯಾರಲ್ಲಿ ಏನನ್ನೂ ಪ್ರಸ್ತಾಪಿಸದೆ ಮನೆಗೆ ಹೋದೆನು. ಮನೆಯಲ್ಲಿ ಸ್ಮಶಾನ ಮೌನ. ನನ್ನನ್ನು ನೋಡಿದ ಮಡದಿ ಮತ್ತು ಮಕ್ಕಳ ದುಃಖ ಕಟ್ಟೆಯೊಡೆದು ಭೋರ್ಗರೆಯಿತು. ಇಡೀ ದಿನ ಮೌನವೇ ಮಾತಾಯಿತು. ನಾನು ಮತ್ತು ನನ್ನ ಮಡದಿ ದೂರವಾಣಿ ಕರೆಗಳಿಗೆ ಉತ್ತರಿಸಲಾಗದಷ್ಟು ದುಃಖಿತರಾಗಿದ್ದೆವು. ಅದರಿಂದಾಗಿ ನಾನು ಮತ್ತು ನನ್ನ ಕುಟುಂಬ ಮನೋವ್ಯಾಕುಲತೆಗೆ ಒಳಗಾದೆವು. ಇಷ್ಟಾದರೂ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಅವರ ಸರ್ಕಾರ ಮಟ್ಟದ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಇಲಾಖೆಯ ನೆಚ್ಚಿನ ಹಿರಿಯ ಅಧಿಕಾರಿಗಳಾಗಲಿ ನನ್ನನ್ನು ಸಾಂತ್ವನಿಸುವ ಪ್ರಯತ್ನ ಮಾಡಲಿಲ್ಲ. ಅಲ್ಲದೆ ನನ್ನ ಸಹೋದ್ಯೋಗಿಗಳು ಕೂಡ ನನಗಾದ ಅವಮಾನವನ್ನು ಪ್ರತಿಭಟಿಸಿ ನೈತಿಕ ಬೆಂಬಲ ವ್ಯಕ್ತಪಡಿಸಲೂ ಇಲ್ಲ. ಇದರಿಂದ ಮತ್ತಷ್ಟು ಮಾನಸಿಕ ವೇದನೆ ಹೆಚ್ಚಾಯಿತು. ನನ್ನಷ್ಟಕ್ಕೆ ನಾನು ಧೈರ್ಯ ತುಂಬಿಕೊಂಡು ಇದರಿಂದ ಹೊರಬರಲು ಕರ್ತವ್ಯಕ್ಕೆ ಹಾಜರಾದೆನು. ಅಲ್ಲಿ ಸಮಸ್ಯೆಗಳನ್ನು ಹೇಳಿಕೊಂಡು ಬರುವ ನೊಂದ ಜನರು ಕೂಡ, ಸರ್, ನಿಮ್ಮಂಥವರಿಗೆ ಹೀಗಾದರೆ ನಮ್ಮಂತಹ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಸರ್ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದರು. ಇದಿಷ್ಟಕ್ಕೆ ನಿಲ್ಲದೆ ಇಲಾಖೆಯ ಸಭೆಗಳಲ್ಲಿ ಹಾಗೂ ಬೇರೆ ಇಲಾಖೆಯ ಸಭೆಗಳಲ್ಲೂ ಕೂಡ ಇದು ಮಾರ್ದನಿಸ್ತಾ ಇತ್ತು. ಪ್ರತಿನಿತ್ಯ ಸಮವಸ್ತ್ರ ಧರಿಸುವಾಗ ಯಾರದೋ ತಪ್ಪಿಗೆ ನನ್ನನ್ನು ದಂಡಿಸಿದರಲ್ವಾ ಅಂತ ಆ ಘಟನೆ ನನ್ನನ್ನು ಸದಾ ಕಾಡ್ತಾ ಇದೆ. ಒಂದು ರಾಜ್ಯದ ಮುಖ್ಯಮಂತ್ರಿ ನನ್ನನ್ನು ಸಾರ್ವಜನಿಕವಾಗಿ ನಿಂದಿಸಿ ಅವಮಾನಿಸುವುದು ನನ್ನನ್ನು ವಿಚಲಿತಗೊಳಿಸಿದೆ. ನನಗೆ ನಾನು ನ್ಯಾಯ ಪಡ್ಕೊಳ್ಳಲಾಗದವನು ಯಾರಿಗೆ ನ್ಯಾಯ ಕೊಡಿಸಲಾದೀತು ಎಂಬ ಕೊರಗು ನನ್ನಲ್ಲಿ ಕಾಡತೊಡಗಿದೆ. ಕಳೆದ 31 ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನೊಂದು ಬರುವ ಸಾರ್ವಜನಿಕರ ಅಹವಾಲುಗಳನ್ನು ಅಂತಃಕರಣದಿಂದ ಸ್ಪಂದಿಸಿ ಅವರ ಗೌರವಕ್ಕೆ ಪಾತ್ರವಾಗಿ ಇಲಾಖೆಯಲ್ಲಿ ಹೆಮ್ಮೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತೇನೆ. ಇಲಾಖೆ ಹಾಗೂ ಸಮಾಜದಲ್ಲಿ ಗೌರವ, ಮಾನ, ಸನ್ಮಾನ ನೀಡಿದ ಸಮವಸ್ತ್ರದೊಂದಿಗೆ ನನ್ನ ಹೆತ್ತ ತಾಯಿಯೊಂದಿಗಿರುವಷ್ಟೇ ಭಾವನಾತ್ಮಕವಾಗಿ ಸಂಬಂಧ ಹೊಂದಿದ್ದೇನೆ. ಇಲಾಖೆಯಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ಹುದ್ದೆಯಲ್ಲಿರುವ ನನಗೇ ಈ ಪರಿಸ್ಥಿತಿಯಾದರೆ ಇನ್ನು ನನಗಿಂತ ಕೆಳದರ್ಜೆಯ ಸಿಬ್ಬಂದಿಗಳ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಹಾಗೂ ಆತಂಕ ನನಗೆ ಕಾಡ್ತಾ ಇದೆ. ಇದು ಸಾರ್ವಜನಿಕವಾಗಿ ನನಗೆ ನಡೆದ ಅವಮಾನ ಅಂತ ಭಾವಿಸಿರುತ್ತೇನೆ. ಮುಖ್ಯಮಂತ್ರಿಗಳ ಈ ವರ್ತನೆಯನ್ನು ಪ್ರತಿಭಟಿಸುತ್ತಾ ನಾನು ನನ್ನ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಿದ್ದೇನೆ. ಸರ್ಕಾರವನ್ನು ಪ್ರತಿನಿಧಿಸುವ ಸರ್ಕಾರಿ ನೌಕರರಿಗೆ ಪ್ರತಿ ಹಂತದಲ್ಲೂ ಸವಾಲುಗಳ ಸಾಲೆ ಇರುತ್ತದೆ. ತನ್ನೆಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಅವಮಾನಗಳನ್ನು ಸಹಿಸುತ್ತಾ ಸರ್ಕಾರದ ಹಿತಾಸಕ್ತಿಗೆ ಟೊಂಕ ಕಟ್ಟಿ ನಿಂತು ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲ ಸ್ತರದಲ್ಲೂ ಆತ್ಮಸ್ಥೈರ್ಯ ತುಂಬಬೇಕಾದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವರ್ತನೆಯಿಂದ ನನ್ನ ಮತ್ತು ರಾಜ್ಯದ ಇತರ ಸರ್ಕಾರಿ ನೌಕರರ ಆತ್ಮಸ್ಥೈರ್ಯವನ್ನು ಕುಂದಿಸಿರುತ್ತಾರೆ. ಈ ಘಟನೆಯಿಂದ ನಾನು ಮತ್ತು ನನ್ನ ಪರಿವಾರ ಇನ್ನಿಲ್ಲದ ಮಾನಸಿಕವಾಗಿ ಕುಗ್ಗಿ ಮನೋವೇದನೆಗೆ ಒಳಗಾಗಿದ್ದೇನೆ. ಇದು ನನ್ನೊಬ್ಬನ ಸಮಸ್ಯೆಯಲ್ಲ. ರಾಜ್ಯದ ಸಮವಸ್ತ್ರ ಧರಿಸುವ
ಕೆಳಸ್ತರದ ಅಧಿಕಾರಿಗಳ ಸಿಬ್ಬಂದಿಗಳಷ್ಟೇ ಅಲ್ಲ, ಸಮಸ್ತ ಸರ್ಕಾರಿ ನೌಕರರ ಅಳಲು. ಸಾರ್ವಜನಿಕ ವೇದಿಕೆಯ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ವರ್ತನೆಯಿಂದ ನಾನು ಮಾಡದ ತಪ್ಪಿಗೆ ಸಾರ್ವಜನಿಕವಾಗಿ ನಿಂದನೆಗೆ ಒಳಗಾಗಿ ಅವಮಾನಗೊಂಡು ನನಗೆ ಅನ್ಯ ಮಾರ್ಗವಿಲ್ಲದೆ ಸ್ವಯಂ ನಿವೃತ್ತಿಯನ್ನು ಸಲ್ಲಿಸುತ್ತಿದ್ದು, ಮಾನ್ಯರು ಇದನ್ನು ಅಂಗೀಕರಿಸಬೇಕೆಂದು ವಿನಂತಿ. ನಾರಾಯಣ ಬರಮನಿ, ಅಧೀಕ್ಷಕರು, ಧಾರವಾಡ ಜಿಲ್ಲಾ ಪೊಲೀಸ್ ಪ್ರಧಾನ ಕಾರ್ಯದರ್ಶಿಗಳು, ಗೃಹ ಇಲಾಖೆ. ವೀಕ್ಷಕರೇ, 2.5 ಪುಟಗಳ ಈ ರಾಜೀನಾಮೆ ಪತ್ರದಲ್ಲಿ ಎಎಸ್ಪಿ ನಾರಾಯಣ ಬರಮನಿ ಅನುಭವಿಸಿದ ಯಾತನೆ, ಅವಮಾನ, ಕುಟುಂಬ ಅನುಭವಿಸಿದ ದುಃಖ ಎಲ್ಲ ವಿವರವಾಗಿ ಬರೆದಿದ್ದಾರೆ. ಇದಾದ ನಂತರ ಅವರಿಗೆ ಒಂದು ನೈತಿಕ ಬೆಂಬಲವೂ ಸಿಕ್ಕಿಲ್ಲ. ಅದು ಕೂಡ ಅವರ ದುಃಖ ಜಾಸ್ತಿ ಮಾಡಿದೆ. ತನ್ನದೇ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳು, ಪೇದೆಗಳ ಮುಂದೆ, ಕಾರ್ಯಕರ್ತರ ಮುಂದೆ, ಅಧಿಕಾರಿಗಳು ಮತ್ತು ನಾಯಕರ ಮುಂದೆ ಒಬ್ಬ ಎಎಸ್ಪಿಯನ್ನ ಹೊಡೆಯೋದಕ್ಕೆ ಹೋಗ್ತಾರೆ. 31 ವರ್ಷಗಳ ಕಾಲ ಈ ಪೊಲೀಸ್ ಇಲಾಖೆಗೆ ತಮ್ಮ ದಕ್ಷತೆಯ ಮೂಲಕ ಸೇವೆ ಸಲ್ಲಿಸಿರೋ ಅಧಿಕಾರಿ ಈಗ ಹೇಳ್ತಿದ್ದಾರೆ, ನನಗೇನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯೂನಿಫಾರ್ಮ್ ಹಾಕೊಳ್ಳೋ ಪ್ರತಿದಿನಾನೂ ನನಗೆ ಆ ಘಟನೆ ನೆನಪಾಗತ್ತೆ. ನಾನು ಸ್ವಯಂ ನಿವೃತ್ತಿಗಾಗಿ ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.